ಮತ್ತು ನಾವೇನು ಮಾಡಿ ನಮ್ಗೆ ಸಲಕರಣೆ ಕೊಟ್ಟಿದ್ದಾರೆ ನಾವು ಅನುಭವಿಸಾಕೈತಿ ಇಷ್ಟೇ. ಫ್ರೀ ಅಂದ್ರು ಅದು ಗೌರ್ಮೆಂಟ್ ನಮಗೆ ನಾಳೆ ಯಾವ್ದಾರ ಒಂದು ದೃಷ್ಟಿಯಿಂದ ನಮ್ಮೆಲ್ಲ ಹೊರಿಸ್ತೈತಲ್ರಿ. ಈಗ ಫ್ರೀ ಮಾಡೈತಿ ಮತ್ತು ಯಾವ್ದಾರ ಒಂದು ಹೆಚ್ಚಳ ಮಾಡಿ ನಮ್ಗೆ ಹಾಕ್ತಾರೆ ಗೌರ್ಮೆಂಟ್ದವರು. ಈಗ ಯಜಮಾನ್ರಿಗೆ ದುಡ್ಡು ಹೆಚ್ಚಿಗೆ ಹಾಕ್ತಾರೆ, ನಿಮ್ಮ ಹಣವನ್ನು ಒಂದು ಫ್ರೀ ಹೋದ್ರೆ ಅವ್ರು ಗೌರ್ಮೆಂಟ್ ಕೊಡತಾರಲ್ರಿ, ಹೆಚ್ಚಳ ದುಡ್ಡು ಅವ್ರು ಕೊಟ್ಟು ಹೋಗತ್ತಾರ. ರಾಜ್ಯ ಸರ್ಕಾರ ಹೊರೆ ಆಗ್ತಿದೆ ಅನ್ನೋಂಥದ್ದು ಹೊರೆ ಆಗತ್ತೈತ್ರಿ, ಅವ್ರು ಮಾಡ್ಕೊಂಡಿದ್ರೆ ಇಲ್ಲಿ ಮತ್ತೊಂದಿಷ್ಟು ಜನ ಪ್ರಯಾಣಿಕರಿದ್ದಾರೆ, ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಸರ್, ಈಗ ಮಹಿಳೆಯರಿಗೆಲ್ಲ ಫ್ರೀ ಇದೆ, ತಮಗೆ ಹೆಚ್ಚಿಗೆ ಆಗಿರುವಂಥದ್ದು 15%. ನಾವು ಇದನ್ನೇ ಬೇಡ್ಕೋದ್ರಿ, ಹೆಣ್ಮಕ್ಳಿಗೆ ಕಾರ್ ಮಾಡಿ ಕಳ್ಸಿಟ್ಟು ಬೆಸ್ಟ್. ಯಾಕೆ ಗೊತ್ತಾ, ನಮಗೆ ಏನು ಸೀಟ ಸಿಗಲ್ವು. ಅದರ ಸಲುವಾಗಿ ಏನೈತಿ, ಕಾರ್ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗುತ್ತೆ ಸರ್ಕಾರದಿಂದ. ಹೆಣ್ಮಕ್ಳು ಫ್ರೀ ಕಾರ್ ಮಾಡಿ ಕಳಿಸಿಬಿಡೋದು ಬಸ್ ಸ್ಟ್ಯಾಂಡ್ ಟು ಬಸ್ ಸ್ಟ್ಯಾಂಡ್. ಆದರೆ ರಾಜ್ಯ ಸರ್ಕಾರ ಈಗ ಇಷ್ಟೊಂದು ಪ್ರಮಾಣದಲ್ಲಿ ಹೆಚ್ಚಿಗೆ ಮಾಡ್ತಿರುವಂಥದ್ದು, ಅಂದರೆ 15% ಹೆಚ್ಚಿಗೆ ಮಾಡ್ತಿದೆ ಟಿಕೆಟ್ ದರವನ್ನು. ಅದೆಲ್ಲ ನೋಡ್ರಿ, ಇದು ಎಲ್ಲ ಹೊರೆ ಎಲ್ಲ ನಮ್ಮ ಮೇಲೆ ಇದೆ. ಇದು ಕಂಪ್ಲೀಟ್ ಹೊರೆ ಎಲ್ಲ ಜನಗಳ ಮೇಲೆ ಹೊರೆ ಇದೆ. ಏನು ಅವ್ರಿಗೆ ಹೆಚ್ಚು ಹೊರೆ ಮಾಡ್ತಾರೆ, ಯಾವ ರೇಟ್ ಹೆಚ್ಚು ಮಾಡ್ತಾರೆ, ಅದೆಲ್ಲ ನಮ್ಮ ಮೇಲೆ ಹೊರೆ. ಒಂದು ಕಡೆ ಕೊಟ್ಟು ಒಂದು ಕಡೆ ತೆಗೆದುಕೊಳ್ಳೋ, ಒಂದು ಕಡೆ ಕೊಟ್ಟು ಒಂದು ಕಡೆ ತಗೊಳ್ತಾ ಇದ್ದಾರೆ. ಎಲ್ಲ ನಮ್ಮ ಕಡೆನೇ ಹೊರೆ ಇದೆ, ಜನಗಳ ಮೇಲೆ ಹೊರೆ. ಏನು ಹೇಳ್ತಾರೆ ಸರ್ಕಾರಕ್ಕೆ ಏನು ಹೇಳೋದು, ಇದನ್ನೇ ಬೇಡ್ಕೋತಾವೆ, ಯಾವುದೂ ರೇಟ್ ಹೆಚ್ಚು ಮಾಡಬಾರ್ದು. ಸರ್ಕಾರ ಫಸ್ಟ್ ಬಂದಿತ್ತಲ್ಲ ಅದೇ ಥರ ನೋಡ್ಕೊಂಡು ಹೋಗ್ಬೇಕು. ಯಾವುದೂ ಫ್ರೀಗಿ ಅನ್ನುವಂಥದ್ದು ಮಾಡಬಾರ್ದು, ಫ್ರೀ ಅಂತ ತೆಗೆದು ಬಿಡ್ಬೇಕು. ಸರ್, ತಾವು ಎಲ್ಲಿಗೆ ಹೊಂಟಿದ್ದೀರಿ? ಈಗ ಸರ್ಕಾರ ಹೆಚ್ಚಿಗೆ ಮಾಡಿರುವಂಥದ್ದು. ಎಸ್ ಅರ್ಥ ಆಯ್ತು ಸರ್. ಆದರೆ ಆ್ಯಕ್ಚುಲಿ ಫ್ರೀ ಅನ್ನೋದು ತಪ್ಪು ಸರ್. ಫ್ರೀ ಅದಕ್ಕೆ ಕೊಡ್ಬೇಕು ಗೊತ್ತಾ ಸರ್? ಎಜುಕೇಷನ್ ಕೊಡಿ ಸರ್, ಎಜುಕೇಷನ್ ಕೊಡಿ, ಫ್ರೀ ಹಾಸ್ಪಿಟ್ಲಿಗೆ ಕೊಡಿ, ಇದು ಒಳ್ಳೆಯದು. ಬಟ್ ಯಾವುದೇ ಆಗಲಿ ಫ್ರೀ ಐತಪ್ಪ ಅಂತಂತಂದ್ರೆ ಅದ್ರ ವ್ಯಾಲ್ಯೂ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ನಮಗೂ ಕೂಡ ಹೆಣ್ಮಕ್ಳ ಬಗ್ಗೆ ಗೌರವ ಇದೆ, ಎಲ್ಲದೇ ವಯಸ್ಸು. ಹಾಂ ಹೇಳಿ ಸರ್. ಈಗ ಅವ್ರಿಗಂತ ಫ್ರೀ ಇದೆ, ತಮಗೆ ಹೆಚ್ಚಳ ಆಗ್ತಿದ್ದಿಲ್ಲ. ನಮಗೆ ಕೂಡ ಇಲ್ಲ ಸರ್. ಇನ್ನು ಒಂದು ಸೆಕೆಂಡ್ ಹೇಳ್ತೀನಿ. ಆ್ಯಕ್ಚುಲಿ ಹೆಚ್ಚಳ ಎಲ್ಲನೂ ಹೆಚ್ಚಳ ಆಗ್ತಾಯಿದೆ. ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡಲೇಬೇಕು, ಮಾಡ್ತೀವಿ ಪ್ರತಿಯೊಂದಕ್ಕೂ. ಯಾವುದೇ ಸರ್ಕಾರ ಬರಲಿ ಪ್ರತಿಯೊಂದಕ್ಕೂ, ಯಾಕಂದ್ರೆ ಟ್ಯಾಕ್ಸ್ ಕಟ್ತೀವಿ, ನಮ್ಮದು ದೇಶ ಮುಂದೆ ಹೋಗ್ಬೇಕು ಅಂತನ್ನುವಂಥ ಆಸೆ ನಮಗೂ ಇದೆ. ಬಟ್ ಏನಿರುತ್ತೆ, ಈ ರೀತಿ ಫ್ರೀ ಅನ್ನೋದು ಇರೋದಲ್ಲ, ಆ್ಯಕ್ಚುಲಿ ಬಂದ್ ಆಗಬೇಕು. ಫ್ರೀ ಅದಕ್ಕೆ ಕೊಡಬೇಕು ಅಂತ ಎಜುಕೇಷನ್ ಕೊಡಿ, ಎಜುಕೇಷನ್ಗೆ. ಫೈನ್. ಮತ್ತಷ್ಟು ಮಾಹಿತಿಯನ್ನು ಪಡೀತೀನಿ. ಈಗ ರಾಜ್ಯದಾದ್ಯಂತ ಜನ ನಮಗೆ ಫೋನ್ ಕಾಲ್ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸೋದಕ್ಕೆ ರೆಡಿಯಾಗಿದ್ದಾರೆ. ಬಳ್ಳಾರಿಯಿಂದ ಮಾದೇವಪ್ಪ ಅಂತ ಕರೆ ಮಾಡಿದ್ದಾರೆ. ಮಾದೇವಪ್ಪ ನಮಸ್ಕಾರ. ನಮಸ್ಕಾರ ಸರ್. ಏನು ಹೇಳ್ತೀರಿ? 15% ಜಾಸ್ತಿ ಮಾಡಿರೋದು ಸರ್ ತುಂಬ ಕಡಿಮೆ ಸರ್. ಅದು ತುಂಬ ಕಡಿಮೆ ಆಯ್ತಾ? ಹೌದು ಸರ್. ಇನ್ನೂ ಜಾಸ್ತಿ ಮಾಡೋಕ್ಕಾಯ್ತಾ? ಯಾಕಂದ್ರೆ 80% ಮಹಿಳೆಯರು ಫ್ರೀಯಾಗಿ ಬಸ್ ಇದ್ದಾರೆ. ಹಾಂ, ಆ 80% ಮನುಷ್ಯರಿಗೆ ಹಾಕ್ಬೇಕು ಅವರು. ಸಿದ್ದರಾಮಯ್ಯವ್ರಿಗೆ ಲೆಕ್ಕ ಗೊತ್ತಿಲ್ಲ. ಸಿದ್ದರಾಮಯ್ಯವ್ರು ಲೆಕ್ಕ ಕೊಟ್ಟಿದ್ದಾರೆ. ಆ 80% ಪುರುಷರಿಗೆ ಏರಿಸಿದಾಗ ಸರ್ಕಾರದ ದುಡ್ಡು ಆಗುತ್ತೆ. ಬರೀ 15% ಏನು ಸಾಧ್ಯ? 300% ಅವರು ದಯವಿಟ್ಟು ಆಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗುತ್ತೆ. ದಯವಿಟ್ಟು ಈ ವಿಚಾರದ ಪ್ರಸಾರ ಮಾಡಬೇಕು. ಇನ್ನೂ ಜಾಸ್ತಿ ಮಾಡಲಿ ಅಂತ ಹೇಳ್ತೀರಿ ನೀವು? ಮಹಿಳೆಯ ಮೋದಿ ಪುರುಷರಿಗೆ ಆಗಬೇಕು. ಓಕೆ 15%ಗೆ ಜನ ಇಲ್ಲಿ ಸಿಟ್ಟಾಗಿದ್ದಾರೆ. ನೀವು ಇನ್ನೂ ಜಾಸ್ತಿ ಬೇರೆ ಅರ್ಥದಲ್ಲಿ ನೀವು ಹೇಳಿದ್ರಿ, ಅರ್ಥ ಆಯ್ತು. ಶ್ರೀನಿವಾಸ್ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವ್ರ ನಮಸ್ಕಾರ. ನಮಸ್ತೆ ಸರ್. ಏನ್ ಹೇಳ್ತೀರಿ? 15% ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ರೇಟ್. 15% ಟಿಕೆಟ್ ಜಾಸ್ತಿ ರೈಟ್ ಮಾಡಿರೋದು ಹೆಂಗಸರು ಲೋಡ್ ಮಾಡ್ಕೊಡೋದು, ಗಂಡಸರ ಕಿತ್ಕೊಂಡು ಇತ್ತಿಂದ ಕಿತ್ಕೊಡೋದು. ಈಗ ಆಲ್ರೆಡಿ ಎಣ್ಣೆ ರೈಟು ಆಲ್ ರೈಟ್ ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ ಆಲ್ರೆಡಿ. ಈ ಜನಗಳ ಜನಸಾಮಾನ್ಯರ ಮೇಲೆ ಹೊರೆ ಏರ್ಸ್ಕೊಂಡು ಇವರು ಸುಖಕ್ಕೋಸ್ಕರ ಇವ್ರಿಗೆ ಒಳ್ಳೊಳ್ಳೆ ಕಾರ್ಗಳು ಬೇಕು, ಓಡಾಡಕ್ಕೆ ಒಳ್ಳೊಳ್ಳೆ ರೋಡ್ಗಳು ಬೇಕು, ಟ್ರಾಫಿಕ್ ಜಾಮ್ ಆಗೋದ್ ಬೇಡ, ಅವ್ರಿಗೆಲ್ಲ ಫ್ರೀ ಸೆಕ್ಯೂರಿಟಿಗಳು ಆಗ್ಬೇಕು. ಈ ತರ ಮಾಡ್ಕೊಂಡು ಜನಸಾಮಾನ್ಯರಿಗೆ ಹೊರೆ ಹೊತ್ಕೊಂಡು ಈ ತರ ಮಾಡ್ರಿ. ಯಾಕೆ ಇವ್ರಿಗೆ ಯಾಕೆ ಸರ್ಕಾರ ನಡೆಸ್ಬೇಕು? ಇವರು ಸತ್ತೋಗ್ಬಿಡ್ಬೇಕು ಗಂಡಸು. ಒಟ್ಟಿನಲ್ಲಿ ದುಡ್ದು ಬಯಲು ಹಾಕಿ ಗಂಡಸು ಅದನ್ನ ಸತ್ತೋಗ್ಬಿಡ್ಬೇಕು. ಬಟ್ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿದೀವಲ್ಲ ಅಂತ ಹೇಳ್ತಾರ ಅವರು, ಸರ್ಕಾರದವರು. ಹೆಣ್ಮಕ್ಳಿಗೆ ಏನ್ ಫ್ರೀ ಕೊಟ್ಟಾರ? ಹೋಗ್ಲಿ, ಬರೋದು ಹೆಚ್ಚು ಕಮ್ಮಿ. ಇವಾಗ ಅಮ್ಮಮ್ಮ ಅಂದ್ರೆ ಒಂದ್ 4 ತಿಂಗಳು 5 ತಿಂಗಳು ಬಂದಿರ್ಬೇಕು ಅಷ್ಟೇ ಅವರು ಟೋಟಲ್ ಅಲ್ಲಿ. ಎಲ್ಲೆಲ್ಲಿ ಎಲೆಕ್ಷನ್ ನಡೀತದೆ ಅವ್ರಿಗೆ ಆರ್ಕೊಂಡು ಸುರಿಯೋದು, ಅಲ್ಲಿ 3 ತಿಂಗಳು ಮುಂಚೆಗೆ ದುಡ್ಡು ಹಂಚ್ಬಿಡೋದು. ಫೈನ್ ಸರ್. ಥ್ಯಾಂಕ್ ಯು. ರಿಪಬ್ಲಿಕನ್ ಜೊತೆ ಮಾತಾಡಿದಕ್ಕೆ. ಬೆಳಗಾವಿಯಿಂದ ಸಂತೋಷ್ ಅಂತ ಕರೆ ಮಾಡಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳ್ತೀರಿ ರೇಟ್ ಜಾಸ್ತಿ ಆಗಿರೋದಕ್ಕೆ? ಸರ್ ಮಾಡಿದ್ ಹಾಕ್ಬೇಕಲ್ರಿ ಸರ್. ಏನಂದ್ರಿ? ನಾವು ಮಾಡಿದ್ದಾನೆ ಉಣ್ಬೇಕಾಗುತ್ತೆ ಸರ್. ನಾವು ಈಗ ಏನ್ ಅನುಭವಿಸ್ತಾ ಇಲ್ಲ ಸರ್. ನಾವು ಮತದಾನ ಮಾಡಿಸ್ಕೊಂಡು ರೊಕ್ಕ ತಗೊಂಡು
ಎಲ್ಲ ಮತದಾನ ಇವೆಲ್ಲ ಬೋಗಸ್ ಮಾಡಿಕೊಂಡು ಜನ ಆರಿಸಿ ಬರ್ತಾರೆ ಸರ್. ಇವ್ರು ರಾಜಕಾರಣಿಗಳು ಒಂದ್ ರೀತಿ ಒಂದು ತಮ್ಮ ರಾಜಕೀಯ ಆಡಳಿತದ ಸಂಬಂಧನೇ ಇವರು ಒಂದು ಅಧಿಕಾರ ಚಲಾಯಿಸಕ ಫ್ರೀ ಕೊಟ್ಟು ಜನರನ್ನೆಲ್ಲ ಒಂದು ತಪ್ಪು ದಾರಿಗೆ ಎಳಿತಾರೆ ಅಷ್ಟು. ಮತ್ತೆ ಸರ್ ಇದು ಫ್ರೀ ಎಷ್ಟು ಬೇಗ ಜಲ್ದಿ ಬಂದ್ ಮಾಡ್ತಾರಲ್ಲ ಸರ್, ಅಷ್ಟು ಒಳ್ಳೆಯದು ಸರ್. ಓಕೆ, ಥ್ಯಾಂಕ್ ಯು ಸಂತೋಷ್ ಅವರೇ, ರಿಪಬ್ಲಿಕನ್ ಜೊತೆ ಮಾತಾಡಿದ್ದಕ್ಕೆ. ಕಾಂಗ್ರೆಸ್ ಬೆಟರ್ ಅಲ್ಲ ಅಂತ ಅಷ್ಟೇ. ಬನ್ನಿ, ಸ್ಟೂಡೆಂಟ್ ಇದ್ದಾರೆ, ಮಾತಾಡ್ಸೋಣ. ಏನು ಹೇಳ್ತಾರೆ ಮೇಡಮ್? ಈಗ 15% ರೇಟ್ ಜಾಸ್ತಿ ಆಗಿದೆ. KSRTC ಅವರು ಸರ್ಕಾರ ಎಲ್ಲ ಬಸ್ಗಳು, ಈಗ BMTC ಆಯಿತು, KSRTC ಆಯಿತು, ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಬಿಟ್ಟು ಹೆಣ್ಮಕ್ಳು ಬಿಟ್ಟು ಯಾರಾದರೂ ಗಂಡ್ಮಕ್ಳು ಬಸ್ಸಲ್ಲಿ ಹೋದ್ರೆ 15% ಕಟ್ಟಬೇಕು. 100 ರೂಪಾಯಿ ಇದೆ, 115 ರೂಪಾಯಿ ಕಟ್ಟಬೇಕು. ಈಗ ಏನು ಹೇಳ್ತಾರೆ ಸರ್ಕಾರಕ್ಕೆ ಅಂತ? ಏನೋ ಮಾಡ್ಕೊಳ್ಳಿ ಬಿಡಿ ಸರ್, ಏನೋ ಅವ್ರ ಪಾಡಿಗೆ ಅವ್ರೇನೋ ನಮ್ಗಂತ ಬಸ್ಸು ಫ್ರೀ ಮಾಡ್ಬಿಟ್ಟವ್ರೆ, ಅದಕ್ಕೆ ಹೆಂಗೋ ರೇಟ್ ಜಾಸ್ತಿ ಮಾಡಬೇಕು. ಅದಕ್ಕೆ ಇವಾಗ ಬೇರೆ ಆಪ್ಷನ್ ಇಲ್ಲ. ನಿಮ್ಮ ಅಣ್ಣನಿಗೆ ನಿಮ್ಮ ಅಪ್ಪನಿಗೆ ಬರೀ ಆಗಲ್ವಾ ಅಂತ? ಎಂತಕ್ಕಾಗುತ್ತೆ, ಆಗಲ್ಲ, ದುಡಿತಾರಲ್ವ ಅವರು, ಅದಕ್ಕೆ ಮಾಡ್ತಾರೆ. ಅಲ್ಲ, ಎಲ್ಲ ಕಾಸ್ಟ್ಲಿ ಆಗ್ತಿದೆ ಅಂತ. ಏನೂ ಮಾಡೋಕ್ಕಾಗಲ್ಲ. ಅಪ್ಪ ಏನು ಮಾಡ್ತಿದ್ದಾರೆ ಮನೆಯಲ್ಲಿ? ಆಟೋ ಡ್ರೈವರ್. ದುಡಿತಿದ್ದಾರೆ. ರೇಟ್ ಜಾಸ್ತಿ ಆದರೆ ಪರವಾಗಿಲ್ಲ. ಇಲ್ಲ, ಅವ್ರು ಆಟೋದಲ್ಲಿ ಆಟೋ ಯೂಸ್ ಮಾಡ್ತಾರಲ್ಲ, ಸೊ ಬಸ್ ಅವಶ್ಯಕತೆ ಇಲ್ಲ. ಬಸ್ ಅವಶ್ಯಕತೆ ಇಲ್ಲ ಅವರಿಗೆ ಅಷ್ಟೇ. ಅವರು ಅದು ಜಾಸ್ತಿ ಮಾಡಿ ದರ ನಿಮ್ಮ ಡ್ಯಾಡಿಗೆ ಹೇಳ್ತಾರೆ ದರ ಏರಿಕೆ ಮಾಡಿ ಅಂತ ಏನಾದರೂ? ಇಲ್ಲ, ಅವರೇನು ಹೇಳಲ್ಲ. ಇಟ್ಸ್ ಜಸ್ಟ್ ಅ ಕಾಮನ್ ಮ್ಯಾನ್. ಅವರೇನು ಅಷ್ಟೊಂದು ಆಸೆ ಪಡಲ್ಲ ಅವರು. ದರ ಏರಿಕೆ ಮಾಡಿದ್ರೆ ಸರಿ ಇದೆ ಹಾಗಾದ್ರೆ? ಹಾಂ, ಸರಿ, ಪರವಾಗಿಲ್ಲ. ನಿಮಗೆ ಪ್ರಾಬ್ಲಮ್ ಆಗಲ್ವಾ ಬಸ್ಸಲ್ಲಿ ಅಂತ? ಇಲ್ಲ, ನಮಗೆ ಫ್ರೀ ಇದೆಯಲ್ಲ. ಅಲ್ಲ, ಜನ ಜಾಸ್ತಿ ಇರ್ತಾರೆ, ಸೀಟ್ ಸಿಗಲ್ಲ. ಹಂಗೇನಿಲ್ಲ. ಹಂಗೆ. ಥ್ಯಾಂಕ್ ಯು ಸರ್. ಬನ್ನಿ. ನಮಸ್ಕಾರ ಸರ್. ನಾವು ಎಲ್ಲೇ ಎಷ್ಟು ಇದು ಕಾರ್ಪೊರೇಷನ್ ಅಷ್ಟೇ ಹೋಗೋದು ನಾವು. ಇಲ್ಲ, ಸಿಟಿ ಒಳಗೆ ಅಡ್ಡಾಡ್ತೀರಿ. ಈಗ ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ, ಏನಂತೀರಿ? ಏನು ಅನ್ಬೇಕು ರೀ, ನಾವು ಏನು ಅನ್ಬೇಕು? ಮಾಡಿದ್ರೆ ಅವ್ರಿಗೆ ಕೇಳಬೇಕು ರೀ. ಅಲ್ಲ, ಇದು ತಪ್ಪಲ್ಲ? ತಪ್ಪು ಅವ್ರಿಗೆ, ಮತ್ತು ಅವ್ರದ್ದು ತಪ್ಪು ಅವ್ರಿಗೂ ಕೇಳಬೇಕು ರೀ. ಅದು ನಮಗೆ ಕೇಳಿದರೆ ಒಂದು ಕಡೆ ಜನಸಾಮಾನ್ಯರಲ್ಲಿ ಸಾಕಷ್ಟು ಆಕ್ರೋಶದ ಮಾತುಗಳು ವ್ಯಕ್ತವಾಗ್ತಾ ಇದ್ದಾವೆ. ಸರ್, ಟಿಕೆಟ್ ರೇಟ್ ಜಾಸ್ತಿ ಮಾಡ್ಯಾರ ಸರ್, ಏಕಾಏಕಿ 15% ಜಾಸ್ತಿ ಮಾಡ್ಯಾರ, ಏನು ಹೇಳ್ತೀರಿ? ಸರ್, ಇದು ಸರ್ಕಾರ ಮಾಡಿ ತಪ್ಪೈತ್ರಿ, ತಪ್ಪೈತಿ. ಜನಗಳಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟು ನಮ್ಮಂಥವ್ರು ಬಡವರಿಗೆ ಅಡ್ಡಾಡೋರಿಗೆ ಭಾಳ ತ್ರಾಸ ಮಾಡ್ಯಾರ ಸರ್ಕಾರ. ಅದು ಮಳೆ ಫ್ರೀ ಕೊಟ್ಟು ನಮ್ಮ ಗಂಡಸರುಗಳ ಹತ್ರ ರೊಕ್ಕ ಡಬಲ್ ತೊಗೋತಾರೆ ಅಷ್ಟೇ, ಮತ್ತೇನಿಲ್ಲ ರೀ. ಒಂದು ಕಡೆ ಫ್ರೀ, ಒಂದು ಕಡೆ ಇದು ಏನಿಲ್ಲ ರೀ, ಅದರೊಳಗೆ ಏನಿಲ್ಲ. ಕೊಟ್ಟು ಕಸ್ಕೊಳೋದು ಒಂದು ನೀತಿ ಇದು. ಕೊಟ್ಟು ಕಸು ಒಂದು ರೀತಿ. ಸರ್ಕಾರ ಯಾವುದೂ ಉದ್ಧಾರ ಮಾಡಿಲ್ಲ ರೀ. ಎಲ್ಲ ಕಡೆ ರೋಡ್ ಸರಿ ಇಲ್ಲ, ಏನಿಲ್ಲ, ಬರೀ ರೊಕ್ಕ ತಿಂತೈತಿ, ಬಟ್ ಸರ್ಕಾರ ಏನು ಕೆಲಸ ಮಾಡಲ್ಲ. ರಾಜ್ಯದೊಳಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಹಂಗೆ ಕುಂಟ್ಕೊಂತ ಸಾಗಕತ್ತವು, ಅವನ್ನ ಮಾಡಕ್ ತಯಾರಿಲ್ಲ. ಯಾವುದೂ ಅಭಿವೃದ್ಧಿ ಇಲ್ಲ, ಬರೀ ಟಿವಿಲಿ ಮಾತ್ರ ಅಭಿವೃದ್ಧಿ, ಇಲ್ಲಿ ನೋಡಿದ್ರೆ ಯಾವುದೂ ಅಭಿವೃದ್ಧಿ ಇರಲ್ಲ. ಈಗ ಈ ರೀತಿ ಹೆಚ್ಚಳ ಮಾಡಿದ್ರೆ ಏನು ಅನ್ಸುತ್ತೆ? ಇದಕ್ಕೆ ಮಾಡಬಾರ್ದು, ಮಾಡಿದ್ರೆ ಸರ್ಕಾರ ಕೆಲಸ ಅದು ಮಾಡಬಾರ್ದು.